ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ಇದು ಒಂದು ಸಣ್ಣ ಒಂದು ವಿಡಿಯೋ ಮುಖಾಂತರ ಒಂದು ಕ್ಲಾರಿಟಿನ ಕೊಡಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ನಮ್ಮ ಸ್ನೇಹಿತರಿಗೂ, ಎಲ್ಲ ನಮ್ಮ ಇನ್ಸ್ಟಾಗ್ರಾಮ್ ಫ್ರೆಂಡ್ಸಿಗೂ. ಆ್ಯಂಡ್ ನೆಟ್ವರ್ಕ್ ಮಾರ್ಕೆಟಿಂಗಲ್ಲಿ ಸ್ಪೆಷಲಿ ಯಾರ್ಯಾರು ಸೀರಿಯಸ್ ಇದ್ದಾರೆ ಆ್ಯಂಡ್ ಯಾರ್ಯಾರು ಇನ್ನೂ ಸೀರಿಯಸ್ ಆಗಿಲ್ಲ, ಯಾರು ಸಿನ್ಸಿಯರ್ಲಿ ಇನ್ನೂ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಸೊ ಸ್ಪೆಷಲಿ ಅದು ಅವ್ರಿಗೋಸ್ಕರ. ಸ್ನೇಹಿತರೆ ನೋಡಿ, ಸಾಕಷ್ಟು ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗಡೆ ಬರ್ತಾರೆ. ಕಂಪನಿ ಚೆನ್ನಾಗಿದೆ, ಪ್ರಾಡಕ್ಟ್ ಚೆನ್ನಾಗಿದೆ, ಅಪ್ಲೈನ್ ಸಪೋರ್ಟ್ ಚೆನ್ನಾಗಿದೆ, ಪ್ರತಿಯೊಂದು ಚೆನ್ನಾಗಿದೆ ಅಂತ ಬರ್ತಾರೆ. ಆದರೂ ಕೆಲವೊಬ್ಬರು ಮಾತ್ರ ಸಕ್ಸಸ್ ಆಗ್ತಾರೆ, ಕೆಲವೊಬ್ಬರು ಸಕ್ಸಸ್ ಆಗಲ್ಲ. ಸೊ ಫಸ್ಟ್ ಆಫ್ ಆಲ್, ಯಾರು ಸಕ್ಸಸ್ ಆಗಲ್ಲ ಅವ್ರ ಬಗ್ಗೆ ಕೆಲವೊಂದು ನಾನು ಫೈಂಡ್ ಔಟ್ ಮಾಡಿದ್ದೀನಿ. ಅಂದರೆ ಯಾಕೆ ಸಕ್ಸಸ್ ಆಗಲ್ಲ ಅನ್ನೋದನ್ನು ನೋಡಿ. ಯಾಕೆ ಸಕ್ಸಸ್ ಬೇಗ ಬರಲ್ಲ, ಯಾಕೆ ಸಕ್ಸಸ್ ಆಗಲ್ಲ ಅಂದರೆ ಅದಕ್ಕೆ ಕೆಲವೊಂದು ರೀಸನ್ಸ್ ಇದ್ದಾವೆ. ಆ ರೀಸನ್ ಏನಂದರೆ, ಫಸ್ಟ್ ಆಫ್ ಆಲ್ ಅದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಲ್ಲ. ಯಾರು ಸಕ್ಸಸ್ ಆಗಲ್ಲ ಅವರು ಆ ಕಂಪನಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಲ್ಲ. ಏನೇ ಇದ್ರೂ ನಾನು ಫಸ್ಟು ಮನೆ ಕೆಲಸ ಆಗಲಿ, ನನ್ನ ದೋಸ್ತರಿಗೆ ಟೈಮ್ ಕೊಟ್ಟು, ಫ್ಯಾಮ್ಲಿಗೆ ಟೈಮ್ ಕೊಟ್ಟು, ನನ್ನ ಮನೆ ಬಿಸ್ನೆಸ್ಸಿಗೆ ಟೈಮ್ ಕೊಟ್ಟು, ನನ್ನ ಪರ್ಸ್ನಲ್ ಟೈಮ್ ಕೊಟ್ಟು, ಪ್ರತಿಯೊಂದು ನಾನು ಟೈಮ್ ತೆಗೆದು ಉಳಿದ್ರೆ ಆ ಟೈಮು ನಾನು ನೆಟ್ವರ್ಕ್ ಮಾರ್ಕೆಟಿಂಗ್ಗೆ ಕೊಡ್ತೀನಿ, ಅಂದರೆ AWPಗೆ ಕೊಡ್ತೀನಿ, ಕಂಪನಿಗೆ ಕೊಡ್ತೀನಿ. ಆದರೂ ಸಕ್ಸಸ್ ಆಗಬೇಕು. ನಾನು ಮೀಟಿಂಗ್ ಕರೆದ್ರೆ ಬರಲ್ಲ, ನಾನು ಟೀಮಿಗೆ ಸಪೋರ್ಟ್ ಮಾಡಲ್ಲ. ನೀವೇನು ಮಾಡ್ತೀರಾ ಅಪ್ಲೈನೇ ಮಾಡಬೇಕು, ರೈಟ್? ಇದು ಒಂದು ಕ್ಯಾಟಗಿರಿ. ಈ ಕ್ಯಾಟಗಿರಿ ಎಲ್ಲಿವರೆಗೂ ನಿಲ್ಲುತ್ತೆ ಅನ್ನೋದನ್ನು ನೋಡೋದಾದರೆ ಲಾಂಗ್ ಟೈಮ್ವರೆಗೂ ನಿಲ್ಲಲ್ಲ. ಸ್ವಲ್ಪ ಅವರು ಒಂಚೂರು ಅಪ್ಡೇಟ್ ಆದರೆ 100% ನಿಲ್ತಾರೆ ಈ ವಿಚಾರದಲ್ಲಿ. ಆ್ಯಂಡ್ ಯಾರು ಇವತ್ತು ಬಿಸ್ನೆಸ್ಸಲ್ಲಿ ನಿಂತು 5 ವರ್ಷ 10 ವರ್ಷದಲ್ಲಿ ಇವತ್ತು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಒಳಗಡೆ, AWPL ಒಳಗಡೆ, ಅವರೆಲ್ಲರೂ ಫಸ್ಟ್ ಪ್ರಿಫರೆನ್ಸ್ AWPL. ಫಸ್ಟ್ ನಾನು ಏನಾದರೂ ಆಲೋಚನೆ ಬರೆದಿದ್ದರೆ ಮೈಂಡಲ್ಲಿ, ಅದು ಫಸ್ಟ್ ಕಂಪನಿ AWPL. ನಾನು ಫಸ್ಟ್ ಏನಾದರೂ ಇವತ್ತು ಬೆಳಿಗ್ಗೆ ಎದ್ದುಕೊಳ್ಳಿ ಏನಾದರೂ ಕೆಲಸ ಮಾಡೋದಿದ್ರೆ ಅದು AWPL. ಎಂಡಿಗೆ ಏನಾದರೂ ಮುಗಿಸೋದಿದ್ರೆ ಅದು AWPL ಕೆಲಸ. ನೋ, ದೆರ್ ಇಸ್ ನೋ ಆಪ್ಷನ್. ಮನೆ ಕೆಲಸ ಸೆಕೆಂಡ್ರಿ, ಫ್ರೆಂಡ್ಸಿಗೆ ಮೀಟ್ ಆಗೋದು ಸೆಕೆಂಡ್ರಿ, ಫ್ಯಾಮ್ಲಿಗೆ ಟೈಮ್ ಕೊಡೋದು ಸೆಕೆಂಡ್ರಿ. ಮನೇಲಿ ಏನಾದರೂ ಆರಾಮಿಲ್ಲ ಅಂದರೆ ಆಮೇಲೆ ಹೋಗಿ ತೋರಿಸ್ಕೊಂಬರೋಣ, ಇಲ್ಲ ಬೇರೆ ಏನಾದರೂ ಆಲ್ಟರ್ನೇಟಿವ್ ಆಪ್ಷನ್ ಕೊಡೋದು. ಫೋಕಸ್ ಓನ್ಲಿ ಒನ್ AWPL, OWPL, AWPL. ಬೆಳಿಗ್ಗೆಲಿಂದ ಎಂಡ್ವರೆಗೂ, ರಾತ್ರಿ ನಮ್ಮ ಕೆಲಸ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೂ AWPL ಬಿಟ್ಟರೆ ಬೇರೆ ಮಾತುಗಳು ನಮ್ಮ ಬಾಯಲ್ಲಿ ಮತ್ತು ಬೇರೆ ಆಲೋಚನೆ ನಮ್ಮ ಮೈಂಡಲ್ಲಿ ಬರಲಾರ್ದಂಗೆ ಯಾರು ನಿಲ್ತಾರೆ ಅವ್ರು 100% ಹೇಳ್ತೀನಿ, ಅವರು ಲಾಂಗ್ ಟೈಮನ್ನು ನಿಂದಿರ್ತಾರೆ ಮತ್ತು ಇದರಲ್ಲಿ ಸಕ್ಸಸ್ ಆಗಿನೂ ತೋರಿಸ್ತಾರೆ. ಇದು ನಾವು ನೋಡಿದ್ದೀವಿ ಸ್ನೇಹಿತರೆ. ಸೊ ಹಾಗಾಗಿ ಯಾರ್ಯಾರಿನ ಅಪ್ಡೇಟ್ ಆಗಿಲ್ಲ, ಸೊ ಬೇಗ ಬೇಗ ಅಪ್ಡೇಟ್ ಮಾಡ್ಕೊಳ್ಳಿ ನಿಮಗೆ ನೀವು. ಯಾಕಂದರೆ ಕಂಪನಿ ಒಳಗಡೆ ಇದು ಒಂದು ದೊಡ್ಡ ಸಮುದ್ರ. ಇದು ಒಂದು ದೊಡ್ಡ ಸಮುದ್ರ. ಈ ಸಮುದ್ರದಲ್ಲಿ ಉಳಿಬೇಕಂದ್ರೆ ಈಜೊಡೆಯಕ್ಕೆ ಬರಬೇಕಾಗುತ್ತೆ. ಎಲ್ಲಿ ನಿಲ್ಲಬೇಕು ಅದನ್ನು ಕಲಿಬೇಕಾಗುತ್ತೆ, ಎಲ್ಲಿ ಓಡಬೇಕು ಅದನ್ನು ಕಲಿಬೇಕಾಗುತ್ತೆ, ಎಲ್ಲಿ ಸ್ಲೋ ಇರಬೇಕು ಅದನ್ನು ಕಲಿಬೇಕಾಗುತ್ತೆ, ಎಲ್ಲಿ ಟ್ರೈನಿಂಗ್ ತಗೋಬೇಕು ಅದನ್ನು ಕಲಿಬೇಕಾಗುತ್ತೆ, ಎಲ್ಲಿ ಟ್ರೈನಿಂಗ್ ನಾನು ಕೊಡಬೇಕು ಅದನ್ನು ಕಲಿಬೇಕಾಗುತ್ತೆ. ಹಂಗಿದ್ರೆ ಆ ಸಮುದ್ರ ಒಳಗಡೆ ಬದುಕ್ತೀವಿ. ಇಲ್ಲ, ನೀರು ಎಷ್ಟೇ ಐತೆ, ಕಡಿಮೆ ಐತೆ, ಜಾಸ್ತಿ ಐತೆ, ನಾನು ಒಂದೇ ರೀತಿ ನಿಂದಿರ್ತೀನಪ್ಪ ಅಂದರೆ ಬೇಗ ಪ್ರಪಂಚ ಬಿಟ್ಟು ಹೋಗಬೇಕಾಗುತ್ತೆ. ಸೊ ಹಾಗಾಗಿ ಅಪ್ಡೇಟ್ ಆಗಿ, ಒಳ್ಳೆ ಕಂಪನಿ ದೇವರು ಕೊಟ್ಟಿದ್ದಾನೆ, ಒಳ್ಳೆ ಅಪ್ಲೈನ್ ಕೊಟ್ಟಿದ್ದಾರೆ, ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ, ಒಳ್ಳೆ ಸಿಸ್ಟಮ್ ಕೊಟ್ಟಿದ್ದಾರೆ. ಅಪ್ಡೇಟ್ ಆಗಲಿಲ್ಲ ಅಂದರೆ ಔಟ್ಡೇಟ್ ಆಗ್ತೀವಿ. ಸೊ ಇಷ್ಟೇ ತಿಳಿಸೋದಿತ್ತು. ಮತ್ತೆ ಬರೋಣ ನೆಕ್ಸ್ಟು ಕೆಲವೊಂದು ವಿಚಾರ ತಗೊಂಡು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಟು ಆಲ್.